ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಯೂಟ್ಯೂಬರ್ ಮಧುಗೌಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ತುಂಬ ಜನಕ್ಕೆ ಕುತೂಹಲ ಇರುತ್ತೆ, ಮಧುಗೌಡಗೆ ಹೆಣ್ಮಗು ಆಯ್ತಾ ಅಥವಾ ಗಂಡು ಮಗು ಆಯ್ತಾ ಅಂತ. ತುಂಬ ಜನ ಅಂದ್ಕೊಂಡಿದ್ರು ಮಧುಗೌಡಗೆ ಗಂಡು ಮಗುನೇ ಆಗೋದು ಅಂತ. ಆದರೆ ಮಧುಗೌಡಗೆ ಹೆಣ್ಣು ಮಗು ಆಗಿದೆ. ಆದರೆ ಹೆಣ್ಣು ಮಗು ಆಗಿದ್ದಕ್ಕೆ ಮಧುಗೌಡರವರ ಫ್ಯಾಮಿಲಿಯಲ್ಲಿ ಒಬ್ಬರ ಮುಖದಲ್ಲೂ ಅಷ್ಟು ಖುಷಿಯೇ ಇಲ್ಲ. ಯಾಕೀಗಾಯಿತು, ಅವರು ಏನಂತ ಓಪ್ ಇಟ್ಕೊಂಡಿದ್ರು ಅಂತ ಕೂಡ ನನಗೆ ಹೇಳ್ತೀನಿ ಬನ್ನಿ. ಮೊದಲಿಗೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಒಂದು ಓಪ್ ಇರುತ್ತೆ. ಮೊದಲ ಮಗು ಗಂಡು ಮಗು ಆಗಿಬಿಟ್ರೆ ಸೆಕೆಂಡ್ನೇದು ಯಾವುದಾದ್ರೂ ಆದರೂ ಓಕೆ ಅಂತ ಎಲ್ಲರ ಫ್ಯಾಮಿಲಿಯಲ್ಲೂ 100% ಅದೊಂದು ಇದ್ದೇ ಇರುತ್ತೆ ಇಂಡಿಯನ್ ಫ್ಯಾಮಿಲಿಲಿ. ಅದೇ ರೀತಿ ಮಧುರವರ ಫ್ಯಾಮಿಲಿ ಒಂದು ಓಪ್ ಇಟ್ಕೊಂಡಿದ್ರು ಅನ್ಸುತ್ತೆ 100% ಗಂಡು ಮಗುನೇ ಆಗುತ್ತೆ ಅಂತ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ತಿದ್ರು, ಮಧುಗೌಡ ಹೊಟ್ಟೆಯಲ್ಲಿ ಕಲ್ಕಿ ಹುಟ್ಟು ಬರ್ತಾನೆ ಅಂತ. ಈಗ ಅದಲ್ಲದೆ ವಂಶ ಪರಂಪರೆಯಾಗಿ ಹೋದ್ರೂ ಮಧುರವರ ಫ್ಯಾಮಿಲಿ ಕಡೆಯಿಂದ ಹೋದ್ರೂ ಕೂಡ ಮೊದಲು ಗಂಡು ಮಗನೇ, ಅಂದರೆ ಮಧುರವರ ಅಣ್ಣನೇ ಹುಟ್ಟಿರೋದು. ಅದಲ್ಲದೆ ನಿಖಿಲ್ರವರ ಫ್ಯಾಮಿಲಿ ಕಡೆಯಿಂದ ಹೋದ್ರೂ ಕೂಡ ನಿಖಿಲ್ರವರೇ ಫಸ್ಟ್ ಹುಟ್ಟಿರೋದು. ಅವ್ರ ವಂಶದಲ್ಲೆಲ್ಲ 2 ವಂಶದಲ್ಲೂ ಕೂಡ ಮೊದಲು ಗಂಡು ಮಗುನೇ ಹುಟ್ಟಿರೋದು. ಅದೇ ಓಪಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಅನಿಸುತ್ತೆ 100% ಗಂಡು ಮಗುನೇ ಆಗುತ್ತೆ ಅಂತ. ಬಟ್ ನಿಜವಾಗಿಯೂ ಆ ಮಗು ನರ್ಸರು ತಂದು ಕೊಡ್ತಾರೆ ಹೆಣ್ಮಗು ಆಗಿದೆ ಅಂತ. ನಿಖಿಲ್ ಅವ್ರು ಕೂಡ ಒಳಗಡೆನೇ ಇದ್ರು ಅನಿಸುತ್ತೆ ಡೆಲಿವರಿ ಆದಾಗ. ಅವ್ರು ಕೇಳ್ತಾರೆ ಯಾವ ಮಗು ಆಯಿತು ಅಂತ. ನಿಖಿಲ್ ಅವ್ರು ಬಂದು ಮಹಾಲಕ್ಷ್ಮಿ ಬಂದರೆ ಹೆಣ್ಮಗು ಆಗಿದೆ, ನಾರ್ಮಲ್ ಡೆಲಿವರಿ ಆಯಿತು ಅಂತ. ನಾರ್ಮಲ್ ಡೆಲಿವರಿ ನಿಜವಾಗ್ಲೂ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಆಗ ನಿಖಿಲ್ ಅವ್ರು ಬಂದು ಹೇಳಿದಾಗ ಯಾರೂ ಕೂಡ ಅಷ್ಟು ನಗ್ತಾ ರೆಸ್ಪಾನ್ಸೇ ಮಾಡಲ್ಲ. ಹೆಣ್ಮಗು ಆಯಿತು ಅಂದ ತಕ್ಷಣ ಏನೋ ಒಂಥರ ಸುಮ್ಮನಾಗ್ಬಿಡ್ತಾರೆ. ಅದಲ್ಲದೆ ಇವರು ಚಿಕ್ಕ ವಿಷಯ ಕೂಡ ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಹೆಣ್ಮಗು ಆಗಿದೆ ಅನ್ನೋ ಇಷ್ಟು ದೊಡ್ಡ ವಿಷಯ ಹೇಳಿದ್ರು ಕೂಡ ಸೆಲೆಬ್ರೇಟೇ ಮಾಡಲ್ಲ. ಅದರಲ್ಲೂ ನಿಶಾ ಅಂತೂ ಏನೋ ಒಂಥರ ಅಳೋ ಥರ ಹಿಂಗೆ ಮಾಡ್ಕೋತ, ಕಣ್ಣೀರು ಬರ್ತಾಯಿಲ್ಲ, ಈ ಕಡೆ ಏನು ಬರ್ತಾಯಿಲ್ಲ. ನಿಜವಾಗಿಯೂ ನನಗಂತೂ ಫುಲ್ ನಗು ಅಂದರೆ ನಗು. ಅವ್ರ ಅಜ್ಜಿ ಹೇಳ್ತಾರೆ, ಯಾವುದೋ ಒಂದು ಆರೋಗ್ಯವಾಗಿದ್ದರೆ ಸಾಕು, ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂದರೆ ಅವ್ರ ಮುಖದಲ್ಲಿ ಯಾರ ಮುಖದಲ್ಲೂ ಅಷ್ಟು ನಗು ಇಲ್ಲ, ಸೆಲೆಬ್ರೇಷನ್ ಇಲ್ಲ, ಏನೋ ಒಂಥರ ಬೇಕಾಬಿಟ್ಟು ಅನ್ನೋ ರೀತಿಯೇ ಅವ್ರು ಎಲ್ಲರ ಮುಖದಲ್ಲೂ ಇದ್ದಿದ್ದು. ಅವ್ರ ಫ್ಯಾಮಿಲಿ ಅಂತ ಅಷ್ಟೇ ಅಲ್ಲ, ಮಧು ಮುಖದಲ್ಲೂ ಅಷ್ಟೊಂದು ಏನೋ ನನಗೆ ಹೆಣ್ಮಗು ಹುಟ್ಟಿದೆ ಅನ್ನೋದು ಒಂದು ಸೆಲೆಬ್ರೇಷನ್ ಆಕೆ ಮುಖದಲ್ಲೂ ಕಾಣಲಿಲ್ಲ. ನಿಜವಾಗ್ಲೂ ಹೆಣ್ಣೋ ಗಂಡೋ ಈಗ ಮಕ್ಕಳಾಗೋದೇ ಕಷ್ಟ ಆಗಿದ್ದು. ಎಲ್ಲರೂ ಬೆಳಗ್ಗೆ ಎದ್ದು ಆ ದೇವರು ಈ ದೇವರು ನಂಗೆ ಮಕ್ಕಳಾಗಿಲ್ಲ ಅಂತ ಬೇಡ್ತಾರೆ. ಇವ್ರಿಗೆ ಹೆಣ್ಮಗು ಆಗಿದ್ರು ಕೂಡ ಏನೋ ಒಂಥರ. ಈಗ ಡೆಲಿವರಿ ಆಗಿದೆಯಾ ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಫುಲ್ಲು ಸೆಲೆಬ್ರೇಷನ್ ಮಾಡಿದ್ವಿ ಹಾಗೆ ಹೀಗೆ ಅಂತ ಬರುತ್ತೆ. ಬಟ್ ಅವ್ರಿಗೆ ನಿಜವಾಗಿಯೂ ಯಾವುದೇ ರೀತಿಯ ಸೆಲೆಬ್ರೇಷನ್ ಕೂಡ ಮಾಡಿಲ್ಲ. ಹೆಣ್ಮಗು ಅಂದ ತಕ್ಷಣ ಎಲ್ಲರೂ ಕೂಡ ಸಪ್ಪಗೆ ಕೂತಿದ್ರು. ಯಾರ ಮುಖದಲ್ಲೂ ಅಷ್ಟು ಕಳೆ ಕೂಡ ಕಾಣಲಿಲ್ಲ. ಅದು ಬರೀ ಇವರಷ್ಟೇ ಅಲ್ಲ, ಮಧುರವರ ಅಣ್ಣ ಮದನ್ ಗೌಡ ಕೂಡ ಅವ್ರ ಮುಖದಲ್ಲೂ ಅಷ್ಟು ನಗು ಏನು ಕಾಣಲೇ ಇಲ್ಲ. ಓಕೆ, ಎಲ್ಲರೂ ಸ್ವಲ್ಪ ನಾರ್ಮಲ್ ಆಗೇ ಇದ್ದರು. ಒಟ್ಟಿನಲ್ಲಿ ಈಗ ಆಗೋ ಮಗು ಆಯಿತು, ಇನ್ಮೇಲೆ ಸ್ಟಾರ್ಟ್ ಇವ್ರ ವ್ಲಾಗ್ಸು, ದಿನ ಒಂದೊಂದು ಕತೆಗಳು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ, ಮಧುಗೌಡಗೆ ಹೆಣ್ಮಗು ಆಗಿದ್ರ ಬಗ್ಗೆ ನಿಮ್ಗೇನು ಅನಿಸಿಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.